ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಅವರ ಬೆಂಬಲಿಗರು ಹೋರಾಟವನ್ನು ಮಾಡ್ತಾ ಇದ್ರೆ, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಕೂಡ ಅವರ ಬೆಂಬಲಿಗರು ಅಭಿಮಾನಿಗಳು ಯಾಗವನ್ನು ಮಾಡೋಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಹರಕೆ ಹೋಮವನ್ನು ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ, ನಮ್ಮ ನಾಯಕ ಕೂಡ ಸಿಎಂ ಆಗಬೇಕು ಅಂತ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳೆಲ್ಲರೂ ಕೂಡ ಹರಕೆ ಹೋಮವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಒಂದು ದಿನ ಸಿಹಿ ಸುದ್ದಿಯನ್ನು ಹೇಳ್ತೇನೆ, 7 ಕೋಟಿ ಜನರಿಗೂ ಕೂಡ ಸಿಗಲಿದೆ ಅಂತ ಹೇಳ್ತಾ ಇದ್ರು. ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಹೈಕಮಾಂಡ್ ನೋಡಿಕೊಳ್ಳುತ್ತದೆ. ಮಾತಿಗೆ ಬದ್ಧತೆ ಮುಖ್ಯ, ಮಾತನಾಡದಂತೆ ನಡೆದುಕೊಳ್ಳೋದು ಕೂಡ ಇತಿಹಾಸದಲ್ಲಿ ನೋಡಿದ್ದೀವಿ ನಾವು. ಸಿದ್ದರಾಮಯ್ಯ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮೇರು ಪರ್ವತ, ಮಾತಿಗೆ ನಿಲ್ಲುವಂತಹ ನಾಯಕ, ಕೊಟ್ಟ ಮಾತನ್ನು ನಡ್ಕೊಳ್ಳುವಂತಹ ನಾಯಕ. ಅವರು ಇನ್ನೂ ಕೂಡ ಒಂದು ಮಾತನ್ನು ಕೂಡ ನೆರವೇರಿಸಬೇಕಾಗಿದೆ ಅಂತ ರಂಗನಾಥ್ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಇನ್ನೂ ಕೂಡ ಸಿಎಂ ಆಗುವಂತಹ ಕನಸು ಜೀವಂತವಾಗಿದೆ. ಅವರ ಬೆಂಬಲಿಗರು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಆಗಬೇಕು ಅಂತ ಹೇಳಿ ಪೂಜೆಗಳನ್ನು, ಹರಕೆಗಳನ್ನು, ಹೋಮಗಳನ್ನು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತಹ ನಾಯಕ. ಅವರು ಒಂದು ಕಾಂಗ್ರೆಸ್ನ ಮೇರು ಪರ್ವತ ಇದ್ದಂತೆ, ಹಿರಿಯ ರಾಜಕಾರಣಿ ಕೂಡ ಹೌದು. ಹೀಗಾಗಿ ಒಂದು ದಿನ ನಾವು ಸಿಹಿ ಸುದ್ದಿ ಕೊಡ್ತೀವಿ, 7 ಕೋಟಿ ಜನರಿಗೆ ಸಿಹಿ ಸುದ್ದಿ ಸಿಗಲಿದೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಈ ರೀತಿಯಾದಂಥ ಹೇಳಿಕೆ ಇನ್ನಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಎಲ್ಲರೂ ಕೂಡ ಮಾತಿಗೆ ಬದ್ಧರಾಗಿರಬೇಕು, ನಡೆದುಕೊಳ್ಳುವಂಥದ್ದೇ ಒಂದು ದೊಡ್ಡ ಶಕ್ತಿ ಅಂತ ಏನು ಬಂದಿತ್ತು, ಅದೇ ವಿಚಾರವಾಗಿ ಕುಣಿಗಲ್ಲ ರಂಗನಾಥ್ ಹೇಳ್ತಾ ಇದ್ದಾರೆ. ನೋಡಿ, ಒಂದು ದಿನ ಸಿಹಿ ಸುದ್ದಿ ಬಂದೇ ಬರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಮಾತಿನಂತೆ ನಡೆದುಕೊಳ್ಳುತ್ತಾರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ರಂಗನಾಥ್. ಈಗ ಇಬ್ಬರು ನಾಯಕರ ಮಧ್ಯದಂತಹ ಚರ್ಚೆ ಮುಗಿತು ಅಂತ ಅಂದ್ಕೊಳ್ತಾ ಇದ್ರೆ, ಅವರ ಬೆಂಬಲಿಗರು ಮಾತ್ರ ಸುಮ್ಮನೆ ಇರ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಆಗ್ತಾರೆ ಅಂತ ಅಭಿಮಾನಿಗಳು ಈ ರೀತಿಯಾಗಿ ದೊಡ್ಡ ಮಟ್ಟದ ಪೂಜೆ, ಹೋಮ, ಹವನ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಅಭಿಮಾನಿಗಳಿಗೆ ನಾವು ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈಗ ನಿಜಕ್ಕೂ ಕೂಡ ಒಂದು ಸುದ್ದಿ ಸಿಕ್ಕೇ ಸಿಗುತ್ತೆ, ಖುಷಿ ಪಡುವಂತಹ ಸುದ್ದಿ. ಯಾಕಂದರೆ ಇಷ್ಟು ದಿನ ಏನು ಚರ್ಚೆ ಆಗ್ತಿತ್ತು ಅದೇ ವಿಚಾರವಾಗಿ ಇರಬಹುದು. ಇದು ಸೂಕ್ತ ಸಮಯದಲ್ಲಿ ಸೂಕ್ತ ಸಮಯ ಬಂದಾಗ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ನಾವೆಲ್ಲರೂ ಕೂಡ ಕಾದು ನೋಡೋಣ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ದಿನ ಬರುತ್ತೆ, ಅವರು ಕೂಡ ಮುಖ್ಯಮಂತ್ರಿ ಆಗುವಂತಹ ಒಂದು ದಿನ ಬರುತ್ತೆ. ಮಾತಿನಂತೆ ಬದ್ಧತೆಯಂತೆ ನಡೆದುಕೊಳ್ತಾರೆ ಮುಖ್ಯಮಂತ್ರಿಗಳು, ಹೇಳಿಕೊಂಡಿದ್ದಾರೆ. ಹಿಂದೆ ಕೂಡ ಇತಿಹಾಸದಲ್ಲಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರ ಮೇಲೆ ನಮಗೆ ವಿಶ್ವಾಸ ಇದೆ. ಒಪ್ಪಂದ ಆಗಿದ್ರೆ ಅದೇ ರೀತಿಯಾಗಿ ಮುಂದುವರಿತಾರೆ. ಸ್ಥಾನವನ್ನು ಬಿಟ್ಟುಕೊಟ್ಟು ಅವರ ಅಭಿಮಾನಿಗಳು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕುಣಿಗಲ್ಲ ರಂಗನಾಥ್ ಹೇಳ್ತಾ ಇದ್ದಾರೆ ಶಾಸಕ. ನೋಡಿ, ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡೆದುಕೊಳ್ತಾರೆ ಸಿದ್ದರಾಮಯ್ಯ ಅವರು. ಆ ರೀತಿಯಾದಂತಹ ವ್ಯಕ್ತಿ ಅವರು. ಕಾಂಗ್ರೆಸ್ನ ಮೇರು ಪರ್ವತ ಇದ್ದಂತೆ ಅವರು. ಅವರ ವಿಚಾರದಲ್ಲಿ ನಮಗೆ ಯಾವುದೇ ಗೊಂದಲ ಇಲ್ಲ. ಹೀಗಾಗಿ ಅವರು ಮಾತಿನಂತೆ ನಡೆದುಕೊಳ್ಳುವುದೇ ನಿಜ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಅಥವಾ ಖುಷಿ ಪಡುವಂತಹ ವಿಚಾರ ಸಿಕ್ಕೇ ಸಿಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂತಹ ವಿಚಾರವಾಗಿ ಹೋಮಗಳನ್ನು, ಹರಕೆಗಳನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ದೇವರ ಮೊರೆ ಹೋಗಿದ್ರು ಸಾಲು ಸಾಲಾಗಿ. ಈಗ ಅವರ ಅಭಿಮಾನಿಗಳು ಕೂಡ ಹೋಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಒಂದು ಅಭಿಮಾನಿಗಳು, ಅವರ ಒಂದು ಸಪೋರ್ಟ್ ಮಾಡುವಂತಹ ಜನರು ಎಲ್ಲರೂ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ನಾಯಕ ಮುಖ್ಯಮಂತ್ರಿ ಆಗಿರಬೇಕು ಅಂತ. ಈ ಕಡೆ ಡಿ.ಕೆ. ಶಿವಕುಮಾರ್ ಬಣದ ಒಂದು ನಾಯಕರು, ಅವರಿಗೆ ಬೆಂಬಲಿಸುವಂತಹ ಬೆಂಬಲಿಗರು ಎಲ್ಲರೂ ಕೂಡ ಅವರು ಕೂಡ ಪೂಜೆಗಳನ್ನು, ಹರಕೆಗಳನ್ನು ಹೊತ್ಕೊಳ್ತಾ ಇದ್ದಾರೆ. ನಮ್ಮ ನಾಯಕ ಕೂಡ ಸಿಎಂ ಆಗಬೇಕು ಅಂತ ಹೇಳಿ. ಹೀಗಾಗಿ ಈ ಒಂದು ಸಿಎಂ ಕುರ್ಚಿಯ ವಿಚಾರ ಇವರಿಬ್ಬರೇ ನಾಯಕರು ಕೂತ್ಕೊಂಡು ಮಾತನಾಡಿದ್ರು ಕೂಡ ಇನ್ನೂ ಬಗೆಹರಿತಾ ಇಲ್ಲ. ಅವರ ಅಭಿಮಾನಿಗಳು ಈ ರೀತಿಯಾಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.